ವಾರ್ಷಿಕೋತ್ಸವ ಹಾಗೂ ಶಾಲೆಯ ಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲೆಯ ಸಂಸ್ಥಾಪಕರು ಆದಂಥ ಕೃಷ್ಣಣ್ಣನವರ ಮಗರು, ನನ್ನ ಸ್ನೇಹಿತರು ಆದಂಥ ಶೇಖರ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಆತ್ಮೀಯ ಸ್ನೇಹಿತರು, 25 ವರ್ಷಗಳು ಆಗಲೇ ಅವರ ಒಂದು 25 ವರ್ಷದ ನಿರಂತರವಾಗಿ ನಡ್ಕೊಂಡು ಬಂದಂಥ ಒಂದು ದಾರಿ ಹೇಳಿದ್ರು. ಅದರಲ್ಲಿ ಮೊದಲೇ 10-15 ವರ್ಷ ಯಾವ ರೀತಿ, ಅದಾದಮೇಲೆ ಕೊರೋನಾ ಬಂದಮೇಲೆ ಯಾವ ರೀತಿ ಸಂಕಷ್ಟಕ್ಕೆ ಒಳಗಾಯಿತು, ಆದರೂ ಎದೆಗೊಂದಿದೆ. ಆ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಶಾಲೆನ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನಷ್ಟ ಆಗಲಿ, ನಾವು ಈ ಮಕ್ಕಳಿಗೆ, ನಮ್ಮ ಒಂದು ಸುತ್ತಮುತ್ತಲಿರೋಂಥ ಮಕ್ಕಳಿಗೆ ಉತ್ತಮವಾದ ಒಂದು ಭವಿಷ್ಯ ನಿರೂಪಿಸೋದಕ್ಕೆ ಒಂದು ಶಾಲೆ ನಡೆಸಬೇಕು, ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಉತ್ತಮ ಶಿಕ್ಷಣ ಕೊಡಬೇಕು, ಉತ್ತಮ ಒಂದು ಡಿಸಿಪ್ಲಿನ್ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಇವರು ಆ ಕೊರೋನಾ ಅಂತ ಒಂದು ಸಂದರ್ಭದಲ್ಲೂ ಸಹ ಈ ಶಾಲೆನ ನಡೆಸ್ಕೊಂಡು ಅದು ದಾಟ್ಕೊಂಡು ಬಂದಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಸ್ನೇಹಿತರು ಆಗಲೇ ಅವ್ರ ಬಗ್ಗೆನೇ ಹೇಳಿದ್ರು, ಅವರೇನಂತ ಎಜುಕೇಷನ್ ಮಾಡಿಲ್ಲ ಅಂದರು, ನಾನು ಮುಂದೆ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಅದೇ ಮುಂದಿನ ಭವಿಷ್ಯ ಅವರಿಗೆ. ನೋಡಿ, ಯಾವುದೇ ಕಳ್ಕೊಂಡ್ರೂ ನಾವು ವಿದ್ಯೆನ ಕಳ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಅವರ ಮುಂದಿನ ಭವಿಷ್ಯನ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ರೀತಿಯಿಂದ ಅವರು ಈ ಶಾಲೆನ ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ನೋಡಿ, ಯಾವುದೋ ಒಂದು ದೊಡ್ಡ ದೊಡ್ಡ ಶಾಲೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಇವತ್ತೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಾ, ಬಡ ಮಕ್ಕಳು ಅಥವಾ ಶ್ರದ್ಧೆ ಇಟ್ಟು ನಾನು ಓದಬೇಕು, ಇಲ್ಲ ತಂದೆ ತಾಯಿಗಳು ಯಾರು ಓದಿರಲ್ಲ ಅವರ ಮಕ್ಕಳು ಓದಿಸ್ತಾ ಇದ್ದಾರೆ. ನಾನು ಓದಿಲ್ಲ, ಆದರೆ ನನ್ನ ಮಕ್ಕಳಾದರೂ ಓದಬೇಕು, ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳ ಕೆಲಸ ಮಾಡಬಾರ್ದು, ಅವರು ಉತ್ತಮವಾದ ಒಂದು ಸ್ಥಾನಗಳಿಗೆ ಹೋಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಬಡ ಕುಟುಂಬದ ಮಕ್ಕಳೆಲ್ಲರೂ ಆ ತಂದೆ ತಾಯಿ ಇದ್ದೀರೋ ಮಕ್ಕಳು ಓದಿಸ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ, ಬೇರೆಯವ್ರ ಕೈಯಲ್ಲಿಲ್ಲ. ನಿಮ್ಮ ಭವಿಷ್ಯ ನೀವೇನಾಗಬೇಕು ಅನ್ನೋದನ್ನ ಇವತ್ತು ನಿರ್ಧಾರ ಮಾಡಬೇಕು. ನೀವು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಅಥವಾ ನಾನು ಒಬ್ಬ ಲೆಕ್ಚರರ್ ಆಗಬೇಕಾ, ಅಥವಾ ನಾನು ಯಾವುದಾದ್ರೂ ಒಂದು ಉನ್ನತ ಹುದ್ದೆಗೆ ಹೋಗಬೇಕಾ? ಯಾಕೆಂದರೆ ಇವತ್ತು ಹಲವಾರು ಸವಲತ್ತುಗಳಿದೆ, ಸರ್ಕಾರದ ಸವಲತ್ತುಗಳಿದೆ, ಪ್ರತಿಯೊಂದು ಸವಲತ್ತುಗಳಿದೆ. ತಾವು ಅದನ್ನು ಉತ್ತಮ ಯಾಕೆಂದರೆ ನಾವೆಲ್ಲ ಓದುವಾಗ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲೇ ಓದಂಥವ್ರು ನಾವೆಲ್ಲ. ಆದರೆ ಇವತ್ತು ನಿಮಗೆ ತಂದೆ ತಾಯಿಗಳು ಓದಿಸ್ತಾ ಇದ್ದಾರೆ. ನಿಮ್ಮ ಭವಿಷ್ಯ ನಿರೂಪಿಸ್ಕೋಬೇಕಾದ್ರೆ ಈ SLC 8, 9, 10 ಉತ್ತಮವಾಗಿ ನೀವು ಅದು ಕೊಡಬೇಕು. ಯಾಕಂದರೆ SLC ಅನ್ನೋದು ಒಂದು ಅಡಿಪಾಯ ಇದ್ದಂಗೆ. ಅದನ್ನು ನೀವು ಉತ್ತಮವಾಗಿ ಪಾಸಾದರೆ ಮುಂದೆ ಕಾಲೇಜ್ ಹೋಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನಾದರೂ ಆಗ್ಬೋದು. ಆದರೆ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಈ ಶಾಲೆಯಲ್ಲಿ 25 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಕಲ್ತಿದ್ದಾರೆ, ಹುದ್ದೆಗಳಲ್ಲಿ ಇದ್ದಾರೆ. ಆ ಥರ ಎಲ್ಲ ಇರೋಂಥದ್ದಕ್ಕೆ ಇವತ್ತು ಈ ಒಂದು ಗೋಕುಲ ಪಬ್ಲಿಕ್ ಶಾಲೆನೇ ಕಾರಣ ಅಂತ ಹೇಳಿ ಈ ಶಾಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರಲಿ, ಇನ್ನೂ ಹೆಚ್ಚಿನ ರೀತಿಯಿಂದ ಇದು ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಈ ದಿನ ನನ್ನನ್ನು ಬರೆಯಲಿ ತಮ್ಮೆಲ್ಲರ ಜೊತೆ ನನ್ನ ಒಂದು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಶಾಲೆಯ ಪ್ರಿನ್ಸಿಪಾಲ್ರಿಗೂ, ಸಂಸ್ಥಾಪಕರಿಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪೋಷಕರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ತಗೊಳ್ಳಲ್ಲ. ಯಾಕಂದರೆ ಈಗಾಗಲೇ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಸಾಕಷ್ಟು ಬಗ್ಗೆ ಈಗಾಗಲೇ ಎಲ್ಲ ರೀತಿ ನಿಮಗೆ ಅರಿವು ಮಾಡಿಕೊಟ್ಟಿದ್ದಾರೆ. ಒಂದಂತೂ ಸತ್ಯ, ಇವಾಗಿನ ದಿನದಲ್ಲಿ ಈ ಕಾಂಪಿಟೇಟಿವ್ ಜನರೇಷನ್ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ನಡೆಸೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅಂತ ಒಂದು ಕಾಂಪಿಟೇಟಿವ್ ಜನರೇಷನ್ ಅಲ್ಲೂ ಸಹ ಶೇಖರಣ್ಣ ಅವರು ಒಂದು ಕಷ್ಟಪಟ್ಕೊಂಡು ಏನೋ ಒಂದು ಸಿಲ್ವರ್ ಜುಬ್ಲಿ ತನಕ ತಂದಿದ್ದಾರೆ. ಈ ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ ಮತ್ತು ಪ್ಲಾಟಿನಂ ಜುಬ್ಲಿ ಸಹ ಆಗ್ಲಿ ಅಂತ ಹೇಳಿ ಆಶಿಸ್ತಾ
ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಮಕ್ಕಳಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಶೇಖರ್ ಸರ್ನ ನಾವೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಏನವರು ಒಂದು ವಿದ್ಯಾಭ್ಯಾಸ ಇಲ್ಲದೆ ಇಂಥ ಒಂದು ಇನ್ಸ್ಟಿಟ್ಯೂಷನ್ ನ ಕಟ್ಟಿ ಬೆಳೆಸ್ಕೊಂಡು ಸಿಲ್ವರ್ ಜೂಬ್ಲಿವರೆಗೂ ಬಂದಿದ್ರೆ, ನಮ್ಗೆಲ್ಲ ನಮ್ಮ ತಂದೆ ತಾಯಿಗಳು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಏನೇ ಕಷ್ಟ ಇದ್ರು ಸಹ ನನ್ನ ಮಗ ಓದ್ಲಿ, ನನ್ನ ಮಗಳು ಓದ್ಲಿ, ಒಳ್ಳೆ ಇಂಜಿನಿಯರು, ಡಾಕ್ಟರ್ ಆಗ್ಲಿ ಅಂತ ಹೇಳಿ ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾರೆ. ನಾವೆಲ್ಲ ತುಂಬಾ ಚೆನ್ನಾಗಿ ಓದಿ ನಾವು ಸಹ ಈ ಒಂದು ಸಮಾಜದಲ್ಲಿ ಉನ್ನತವಾದ ಮಟ್ಟಕ್ಕೆ ಬೆಳಿಬೇಕು. ನಮ್ಗೆ ಕಷ್ಟಪಟ್ಟು ಓದಿಸಿದಂತ ತಂದೆ ತಾಯಿಗಳಿಗೂ ನಮ್ಮ ಒಂದು ಶಿಕ್ಷಣ ಸಂಸ್ಥೆಗೂ ನಾವು ಹೆಸರನ್ನ ತಂದ್ಕೊಡುವಂತ ಒಂದು ಕೆಲಸ ನಾವೆಲ್ಲರೂ ಮಾಡಬೇಕು. ಎಲ್ಲ ಮಕ್ಕಳು ಶ್ರದ್ಧೆಯಿಂದ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಿ. ಯಾವಾಗಲೂ ಇದ್ದಿದ್ದೆ ಚೇಷ್ಟೆ ತಲಾಟೆ ನಾವು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಒಂದು ಯಾವ್ದು ಬೇಕಾದ್ರೂ ಕಳ್ಕೊಬಹುದು. ನಾಲೆಜ್ ಕಾಂಟ್ ಬಿ ಸ್ಟೋಲನ್ ಬೈ ಎನಿಬಡಿ ಅಂತ ಒಂದು ಮಾತಿದೆ. ವೇರ್ ದೇರ್ ಇಸ್ ಎ ವಿಲ್ ಪವರ್ ದೇರ್ ಇಸ್ ಎ ವೇ ಅಂತ ಹೇಳಿದ್ರೆ ಶೇಖರ್ ಸರ್ನ ನೋಡಿ ನಾವು ಕಂಡುಕೊಳ್ಬೇಕು. ಶೇಖರ್ ಸರ್, ನಿಮ್ಮ ಒಂದು ಆ ಒಂದು ಇನ್ಸ್ಪಿರೇಷನ್ ನಮ್ಮೆಲ್ಲ ಪೇರೆಂಟ್ಸ್ಗಳು ಮತ್ತು ಮಕ್ಕಳಿಗೂ ಸಹ ಒಂದು ದಾರಿದೀಪ ಆಗಲಿ ಅಂತ ಹೇಳ್ತಾ, ಈ ಒಂದು ಗೋಕುಲ್ ಪಬ್ಲಿಕ್ ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದಿ ಈ ಮಕ್ಕಳನ್ನ ತಯಾರು ಮಾಡ್ತಾ ಇರೋಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ಮತ್ತು ಈ ಒಂದು ಪೋಷಕರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಿಮ್ಮೆಲ್ಲರಿಗೂ ಒಂದು ಸ್ವಾಗತವನ್ನ ಬಯಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಸಹ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಂತ ಶೇಖರ್ ಸರ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ and congratulations to all the children who participate here. I also congratulate all the parents who have come here. It's a wonderful day for the children. The whole year, the kids will be morning to evening. They'll have so much pressure on studies. But one day of the year, they'll be so excited. It's like a festival. They come dressed, they dance, they perform, they show their performance, the best ones. The inner, whatever talent is there is a time to be shown. And all parents will be watching your children delightfully. Just seeing the little ones dancing, the dancing on the Hindi song, the dance on the Kannada song, they dance on the English song. This is our Bharat, this is our India. Children doesn't know about any of the jati that is called by the other people. ಇಲ್ಲ ಮಕ್ಕಳಿಗೆ ಯಾವ ಜಾತಿನೇ ಇಲ್ಲ, ಬ್ಲಡ್ಗೆ ಯಾವ ಜಾತಿ ಇಲ್ಲ, ಏರ್ಗೆ ಯಾವ ಜಾತಿ ಇಲ್ಲ, ನೀರಿಗೂ ಯಾವ ಜಾತಿ ಇಲ್ಲ. ಜಾತಿ ಮಾಡ್ತಕ್ಕಂಥವ್ರು ಕೆಲವು ಕೇಳೋ ಜನ ಕೆಡ್ಸಕ್ಕೆ ಮಾತ್ರ. ನಾನು ಯಾಕೆ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, the way the children are beautiful, out of the heart, each and they don't know, they all with all the religions are sitting here. I see a lot of people from Srinagar and surrounding areas.
All caste peoples are here. Sarvana, see, after COVID, in a tough time, I know Sarvana, Shekhar sir, the strength had gone down, but now the strength has come up. All your hard work. 55, it is now I think 500. Give them a big round of applause for that. 25 ವರ್ಷ ಇಷ್ಟನ್ನ ಸಕ್ಸಸ್ಫುಲ್ಲಾಗಿ ನಡೆಸಿದ್ವಿ. ಇದ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ಗಳು ಓದಿರಲ್ಲ, ತುಂಬ ಬಡತನದಲ್ಲಿರುವಂಥ ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ಓದಿಸ್ಬೇಕು ಅನ್ನೋರಿಗೆ ನಮ್ಮ ಸ್ಕೂಲು ತುಂಬ ಅನುಕೂಲವಾಗಿದೆ. ನಮ್ಮ ಸ್ಕೂಲಲ್ಲಿ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ, ಮಕ್ಕಳು ಒಳ್ಳೆ ಲೆವೆಲ್ಗೂ ಓದಿದ್ದಾರೆ, ಸಾಫ್ಟ್ವೇರ್ಗಳು ಇಂಜಿನಿಯರ್ಗಳಾಗಿದ್ದಾರೆ, ಮತ್ತು ಕೆಲವು ಕಂಪ್ನಿಗಳಲ್ಲಿ ಒಳ್ಳೆ ಕೆಲಸಗಳಲ್ಲೂ ಇದ್ದಾರೆ. ಕೆಲವು ಮಕ್ಕಳು ಅವರಾಗಿ ಕೆಡಿಸ್ಕೊಂಡು ಇರೋರು ಇದ್ದಾರೆ. ಅದಕ್ಕೋಸ್ಕರ ನಾವು ಎಲ್ಲರನ್ನೂ ಒಂದೇ ಥರ ನೋಡೋಕ್ಕಾಗಲ್ಲ. ಅದು 95% ಮಾರ್ಕ್ ತೊಗೊಂಡಿರೋ ಮಕ್ಕಳು ಇದ್ದಾರೆ, ಇದಾಗಿರೋ ಮಕ್ಕಳು ಇದ್ದಾರೆ. ಒಳ್ಳೆ ಎಜುಕೇಷನ್ ನಾವು ಕೊಡ್ತಾ ಇದ್ದೀವಿ. ಕೊರೋನಾ ಟೈಮ್ ಫೀಸ್ಗಳು ಕಟ್ಟೋಕ್ಕಾಗ್ತಿರೋ ತುಂಬ ಮಕ್ಕಳು ಬಿಟ್ಟೋಗಿದ್ರು. 85 ಮಕ್ಕಳು ಹೋಗಿದ್ರು ಸ್ಕೂಲಲ್ಲಿ. ಅದು ಇವರು ಶ್ರಮ ವಹಿಸಿ, ನನ್ನ ಮಗನಾದ ಶರವಣನ್ ಇವರು ಶ್ರಮ ವಹಿಸಿ ಆಗ ನಾನು ಮುಂದೆ ತರ್ತೀನಿ ಅಂತ ಹೇಳಿ 5 ವರ್ಷದಿಂದ ಅವ್ರ ಮುಂದೆ ನಿಂತು ಅವ್ರ ಸ್ಕೂಲ್ನ ತಿರ್ಗಾ ಕೆಳಗಿದ್ದಿರೋ ಸ್ಕೂಲ್ನ ಸಕ್ಸಸ್ಫುಲ್ಲಾಗಿ ಮೇಲೆ ತಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇದಕ್ಕೆ ಮೇಲೆ ಅವ್ರದ್ದೇ ಜವಾಬ್ದಾರಿ. ಎಲ್ಲರೂ ನನ್ನ ಕರ್ತವ್ಯ ಎಲ್ಲ ಅವ್ರ ಕೈಗೆ ಒಪ್ಪಿಸಿ ನಾನು ರಿಟೈರ್ಡ್ ಆಗಿದ್ದೀನಿ. ಸೊ ಇದಕ್ಕೆ ಮೇಲೆ ಅವ್ರ ಮುಂದೆ ಅವರೇ ನಿಂತ್ಕೊಂಡು ಅವರೇ ಮುಂದೆ ಎಲ್ಲನೂ ನೋಡ್ಕೊಳ್ತಾರೆ. ಓಕೆ, ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಸರ್ವಾನಂದ್. ಈ ಗೋಕುಲ್ ಪಬ್ಲಿಕ್ ಸ್ಕೂಲಿನ ಪ್ರಿನ್ಸಿಪಲ್ ಮತ್ತು ಗೋಕುಲ್ ಎಜುಕೇಷನ್ ಸೊಸೈಟಿನ ಟ್ರೆಷರಿ. ನಮ್ಮ ಸ್ಕೂಲಿನ ಇವತ್ತು 25ನೇ ವರ್ಷ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನನ್ನು ನಾವು ಬಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಈ ಒಂದು ದಿವಸದಲ್ಲಿ ನಾವು ಕಳೆದು ಬಂದಿರೋ ದಾರಿ ಆಗಿರಲಿ, ಈ 25 ವರ್ಷ ಜರ್ನಿ ಆಗಿರಲಿ, ತುಂಬಾ ಬಂದ್ಬಿಟ್ಟು ಒಂದು ಕಠಿಣವಾದ ಒಂದು ದಾರಿ ಅಂತ ನಾನು ಹೇಳ್ತೀನಿ. ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರಲ್ವ, ಇಟ್ ವಾಸ್ ನೆವರ್ ಬೆಡ್ ಆಫ್ ರೋಸಸ್, ಇಟ್ ವಾಸ್ ಆಲ್ವೇಸ್ ವಿತ್ ಥಾರ್ನ್ಸ್ ಅನ್ನೋದು ಒಂದು ಗಾದೆ ಇದೆಲ್ಲ. ಸೊ ಅದೇ ಥರನೇ ನಮ್ಮ ಸ್ಕೂಲು ಬಂದ್ಬಿಟ್ಟು ಯಾವತ್ತು ಬಂದ್ಬಿಟ್ಟು ಬೆಡ್ ಆಫ್ ರೋಸಸ್ ಆಗಿರಲಿಲ್ಲ. ನಡ್ಕೊಂಡ್ಬಂದಿರೋ ದಾರಿಯಲ್ಲಿ ಸುಮಾರು ಮುಳ್ಳಿತ್ತು, ಸುಮಾರು ಮೇಲೆ ಹತ್ತೋದಿತ್ತು, ಸುಮಾರು ಕೆಳಗಡೆ ಬರೋದಿತ್ತು, ಇಲ್ಲ ಇತ್ತು. ನಮ್ಮ ಸ್ಕೂಲ್ 1999ರಲ್ಲಿ ನಮ್ಮ ಆಗಿನ ಹೋಮ್ ಮಿನಿಸ್ಟರ್ ಇದ್ದ ರೋಷನ್ ಬೇಗ್ ಸರ್ ಅವರು ನಮ್ಮ ಸ್ಕೂಲ್ನ ಓಪನ್ ಮಾಡಿ, ಆಗ ನಮ್ಮ ಏರಿಯಾ ಕಾರ್ಪೊರೇಟರ್ ಆಗಿದ್ದ ನಾಗರಾಜ್ ಸರ್ ಆಗಲಿ, ಅವರಿಬ್ಬರು ಪರವಾಗಿಂದ ನಾವು ಬಂದ್ಬಿಟ್ಟು ಅವರಿಬ್ಬರು ಸಪೋರ್ಟಿಂದ ಆ್ಯಕ್ಚುಲಿ ನಾವು ಸ್ಕೂಲ್ ಇದನ್ನು ಓಪನ್ ಮಾಡಿ ನಡೆಸ್ತಾಯಿದ್ವಿ. ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಲ್ಲದಲೇ ನಮ್ಮ ತಂದೆಯವರು ಬಂದ್ಬಿಟ್ಟು ಇಷ್ಟು ಪ್ರಯತ್ನ ಪಟ್ಟು ಒಂದು ಸ್ಕೂಲನ್ನು ನಿರ್ಮಾಣ ಮಾಡಿ ಅದನ್ನು ಒಂದು 15-20 ವರ್ಷ ನಡೆಸಿ ನಮ್ಮ ಕೈಯಲ್ಲಿ ಕೊಟ್ಟು ನಾವು ಅದನ್ನು ಮುಂದೆ ಒರೆಸ್ಕೊಂಡು ಹೋಗ್ತೀವಿ. ಸೊ ಈ ಒಂದು 25 ವರ್ಷ ಜರ್ನಿ ಆಗಲಿ, ಇಲ್ಲ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಿರೋದಾಗಲಿ, ಇಲ್ಲ ಮುಂದೆ ನಾವು ಸೆಲೆಬ್ರೇಟ್ ಮಾಡೋದು ಇರಲಿ, ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ತಂದೆಯವರಾಗೇ ಇರ್ತಾರೆ. ಅವರು ಅವತ್ತು ಹಾಕಿರೋ ಒಂದು ಬೀಜ ಇವತ್ತು ಮರ ಆಗಿ ಇಷ್ಟೊಂದು ದೊಡ್ಡ ಮರವಾಗಿ ಇವತ್ತು ಇದಾಗಿದೆ. ಈ ಮರವನ್ನು ನಾವು ಏನು ಮುಂದೆ ಒರೆಸ್ಬೇಕಂದ್ರೆ ಇದನ್ನು ಬಂದ್ಬಿಟ್ಟು ನಾವು ಒಂದು ಕಾಡಾಗಿ ಬೆಳೆಯೋಕ್ಕೆ ನಾವು ಪ್ರಯತ್ನ ಪಡಿಸ್ತೀವಿ. ಒಂದು ಬೀಜದಿಂದ ಒಂದು ಮರ ಬಂತು, ಒಂದು ಮರದಿಂದ ಸಾವಿರಾರು ಮರ ಬರುತ್ತೆ, ಅದನ್ನೇ ನಮ್ಮ ಗೋಲ್. ಸೊ ಆ ಒಂದು ಗೋಲನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮಲ್ಲಿ ಬರೋ ಸಾವಿರಾರು ಮಕ್ಕಳಾಗಲಿ, ಪೇರೆಂಟ್ಸ್ ಆಗಲಿ, ಇಲ್ಲ ಮತ್ತು ಇನ್ನು ಕೆಲವರಾಗಲಿ, ಎಲ್ಲರಿಗೂ ಬಂದ್ಬಿಟ್ಟು ಒಳ್ಳೆಯ ಶಿಕ್ಷಣ ಅಂದರೆ ಬುಕ್ಕಲ್ಲಿರೋದನ್ನು ಓದ್ಬಿಟ್ಟು ಏನೋ ಒಂದು ಎಕ್ಸಾಮಲ್ಲಿ ಬರೆದ್ಬಿಟ್ಟು ಪಾಸ್ ಆಗೋದಲ್ಲ. ಇಂಡಿಪೆಂಡೆಂಟ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್ ಆಗಲಿ, ಇವತ್ತಿರೋ ಸಮಾಜದಲ್ಲಿ ಬಂದ್ಬಿಟ್ಟು ಜನಗಳು ಬಂದ್ಬಿಟ್ಟು ನ್ಯೂಸಲ್ಲಿ ಹೇಳೋದಾಗಲಿ, ಇಲ್ಲ ಬೇರೆ ಒಂದು ಕೆಲವು ಸೋಷಲ್ ಮೀಡಿಯಲ್ಲಿ ಹೇಳೋ ಒಂದು ಇನ್ಫಾರ್ಮೇಷನ್ ಆಗಲಿ, ಅದನ್ನು ಹಂಗೆ ನಂಬ್ಕೊಂಡು ಇದನ್ನೇ ಬಂದ್ಬಿಟ್ಟು ರಿಯಾಲಿಟಿ ಅಂತ ಮುಂದೆ ಹೋಗೋ ಎಷ್ಟೋ ಜನಗಳಿದ್ದಾರೆ. ಆ ಜನಗಳ ಮಧ್ಯ ನಮ್ಮ ಮಕ್ಕಳು ಬಂದ್ಬಿಟ್ಟು ಸಪ್ರೇಟಾಗಿ ಒಂದು ಸ್ಟ್ಯಾಂಡ್ ಔಟಾಗಿ ಕಾಣಿಸ್ತೀವಿ. ಅದನ್ನು ನಾವು ಬಂದ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಬಂದ್ಬಿಟ್ಟು ಹೇಳ್ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮ್ಯಾಥ್ಸ್ ಆಗಲಿ, ಇಂಗ್ಲೀಷ್ ಆಗಲಿ, ಸೈನ್ಸ್ ಆಗಲಿ, ಅದನ್ನು ನಾವು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಿಲ್ಲ. ಒಂದು ವ್ಯಕ್ತಿಯಾಗಿ ಬಂದ್ಬಿಟ್ಟು ನಾವು ಹೇಗೆ ಯೋಚನೆ ಮಾಡಬೇಕು ಅದನ್ನು ನಾವು ಕಳೆದುಬಿಟ್ಟಿದ್ದೀವಿ. ಎಕನಾಮಿಕ್ ರಿಲೇಟೆಡ್ ಎಲ್ಲ ಬಂದ್ಬಿಟ್ಟು ಆ್ಯಡ್ ಆನ್ ಬೆನಿಫಿಟ್ಸ್ ಥರ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಗುರಿ, ಈ ಒಂದು ಗೋಲ್ನ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಈಗ 25 ವರ್ಷ ಆಗಿದೆ. ಹಳೇ ಟೀಚಿಂಗ್ ಮೆಥಡಾಲಜೀಸ್ ಎಲ್ಲ ಬಿಟ್ಟು ಹೊಸ ಟೀಚಿಂಗ್ ಮೆಥಡಾಲಜೀಸ್ನ ನಾವು ಬಂದ್ಬಿಟ್ಟು ಇನ್ಕಾರ್ಪೊರೇಟ್ ಮಾಡಿದ್ದೀವಿ. ಇನ್ನೂ ಒಂದು 5 ವರ್ಷದಲ್ಲಿ ನಮ್ಮ ಸ್ಕೂಲ್ ಇವಾಗಿರೋ ಜಾಗದಿಂದ ಸುಮಾರು ಒಂದು 2-3 ಬ್ರಾಂಚ್ ತನಕ ಬೆಳೆಯೋ ಒಂದು ಪ್ಲ್ಯಾನಲ್ಲಿದ್ದೀವಿ. ಸೊ ಇಲ್ಲ ಅದು ಥ್ಯಾಂಕ್ ಯು.